ಬಿಹಾರದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಿತೀಶ್ ಕುಮಾರ್ ಅವರ ಹೆಸರನ್ನ ಯಾಕೆ ಬಿಜೆಪಿ ಘೋಷಿಸ್ತಾ ಇಲ್ಲ? ನಿತೀಶ್ ಸಿಎಂ ಆಗಿರ್ತಾರೆ ಅಂತ ಅವರೇ ಹೇಳ್ತಾ ಇರುವಾಗ ಅದನ್ನ ಅಧಿಕೃತವಾಗಿ ಘೋಷಿಸೋದಕ್ಕೆ ಬಿಜೆಪಿಗೆ ಯಾಕೆ ಹಿಂಜರಿಕೆ? ನಿತೀಶ್ ಕುಮಾರ್ ಮೇಲೆ ಬಿಜೆಪಿಗೆ ವಿಶ್ವಾಸ ಇಲ್ಲವಾಗಿದೆಯಾ ಅಥವಾ ಅವರನ್ನ ಬದಿಗೆ ಸರಿಸೋದಕ್ಕೆ ಸರಿಯಾದ ನೆಪ ಹುಡುಕ್ತಾ ಇದೆಯಾ? ನಿತೀಶ್ ಹೆಸರನ್ನ ಘೋಷಿಸಿದ್ರೆ ತನ್ನ ಕಾರ್ಯಕರ್ತರು ಸಿಟ್ಟಾಗಬಹುದು ಅಥವಾ ಮೈತ್ರಿಯಲ್ಲಿ ಬಿಕ್ಕಟ್ಟು ಬರಬಹುದು ಅನ್ನೋ ಒಂದು ಭಯ ಬಿಜೆಪಿಗಿದೆಯಾ? ಹಾಗಾದ್ರೆ ಅದಕ್ಕೆ ಬಿಹಾರದಲ್ಲಿ ಇನ್ನು ನಿತೀಶ್ ಅವರ ಬಲಾನೇ ಯಾಕೆ ಬೇಕಾಗಿದೆ? ಬಿಹಾರ ವಿಧಾನಸಭೆ ಚುನಾವಣೆಗೆ ಇನ್ನೇನು ದಿನಗಣನೆ ಶುರುವಾಗಿರುವಾಗ ಅಲ್ಲಿನ ಆಡಳಿತಾರೂಢ ಮೈತ್ರಿಕೂಟದಲ್ಲಿ ಕಾಣ್ತಾ ಇರುವಂತಹ ಗೊಂದಲ ಎಂಥದ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಇದಕ್ಕೂ ಮುನ್ನ ನೀವಿನ್ನು ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗಿನ ವಿಷಯಕ್ಕೆ ಬರೋಣ. ಎನ್ಡಿಎ ಮುಖ್ಯಮಂತ್ರಿ ಮುಖ ಯಾರನ್ನೋದಕ್ಕೆ ಇನ್ನೂ ಕೂಡ ಉತ್ತರ ಇಲ್ಲ. ಮುಖ್ಯಮಂತ್ರಿಯಾಗಿದ್ದ ಮತ್ತೆ ಈಗಲೂ ಕೂಡ ಆಗಿರುವಂತಹ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಉಳಿತಾರೆ ಅಂತ ಬರೀ ಬಾಯಿ ಮಾತಿಗೆ ಮಾತ್ರನೇ ಬಿಜೆಪಿ ಹೇಳ್ತಾ ಇದೆ, ಆದ್ರೆ ಅದು ಘೋಷಿಸ್ತಾ ಇಲ್ಲ. ಹಾಗೆ ಇನ್ನೊಂದು ಕಡೆಗೆ ನಿತೀಶ್ ಕೂಡ ಅದಕ್ಕಾಗಿ ಒತ್ತಾಯ ಮಾಡದೇನೆ ಮೌನ ವಹಿಸಿದ್ದಾರೆ. ಇದು ನಿತೀಶ್ ಕುಮಾರ್ ಅವರ ಕೊನೆಯ ಚುನಾವಣೆ ಅಂತ ಬಾಯಿ ಬಿಟ್ಟು ಹೇಳದೇ ಇದ್ರೂ ಕೂಡ ಆ ನಿಲುವಿಗೆ ಬಂದಿರುವಂತಹ ಬಿಜೆಪಿ ತನ್ನದೇ ಮುಖ್ಯಮಂತ್ರಿಯನ್ನ ತರುವಂತಹ ತಯಾರಿಯಲ್ಲಿ ಇದಾಗಿದೆ. ಹಾಗಂತ ಅದನ್ನ ಬಹಿರಂಗವಾಗಿ ಹೇಳುವಂತಹ ಧೈರ್ಯ ಕೂಡ ಬಿಜೆಪಿಗೆ ಇಲ್ಲ. ನಿತೀಶ್ ಹೊರತಾಗಿ ಚುನಾವಣೆ ಗೆಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕೂಡ ಅದಕ್ಕೆ ಗೊತ್ತಿದೆ. ಇನ್ನು ನಿತೀಶ್ ನಾಯಕತ್ವದಲ್ಲಿ ಚುನಾವಣೆ ನಡೀತಾ ಇದೆ ಅಂತ ಹೇಳೋ ಮೂಲಕ ಬಿಜೆಪಿ ಅವರನ್ನ ಮುಂದೆ ತೋರಿಸಿದೆ. ಆದ್ರೆ ಅವರೇ ಸಿಎಂ ಆಗ್ತಾರೆ ಅಂತ ಹೇಳೋದಿಕ್ಕೆ ಮಾತ್ರ ಅದು ರೆಡಿ ಇಲ್ಲ. ಬಿಜೆಪಿ ಪೋಸ್ಟರ್ಗಳಲ್ಲಿ ಮಾತ್ರನೇ ನಿತೀಶ್ ಅವರನ್ನ ಮೋದಿ ಜೊತೆಯಲ್ಲಿ ಅವ್ರಿಗೆ ಸಮಾನವಾಗಿ ತೋರಿಸಲಾಗ್ತಾ ಇದೆ. ಹಾಗೆ ಇನ್ನೊಂದು ಕಡೆಗೆ ಜೆಡಿಯು ಪ್ರಚಾರದ ವಿಡಿಯೋಗಳಲ್ಲಿ ನಿತೀಶ್ ಕುಮಾರ್ ಬಿಹಾರದ ಏಕೈಕ ಸಿಂಹ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮುಂದಿನ ಮುಖ್ಯಮಂತ್ರಿ ಅವರೇ ಆಗಿರ್ತಾರೆ ಅಂತ ಮಾತ್ರ ಬಿಜೆಪಿ ಹೇಳ್ತಾ ಇಲ್ಲ. ಬೇಗುಸರಾಯ್ ಮತ್ತೆ ಸಮಷ್ಟಿಪುರ ರ್ಯಾಲಿಗಳಲ್ಲಿ ಪ್ರಧಾನಿ ಮೋದಿ ಅವರು ನಿತೀಶ್ ಕುಮಾರ್ ಅವರ ಹೆಸರನ್ನ ಹಲವಾರು ಸಲ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಒಮ್ಮೆಯೂ ಕೂಡ ನಿತೀಶ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಸ್ಪಷ್ಟವಾಗಿ ಹೇಳಿಲ್ಲ. साथियों, नरेंद्र और नीतीश के लिए तो आपकी सुविधा, आपका जीवन ही हमारे लिए सबसे ऊपर है. 2020 ಚುನಾವಣೆಯ ಸಮಯದಲ್ಲಿ ನಿತೀಶ್ ಅವರೇ ಸಿಎಂ ಅಂತ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಹಾಗಿರುವಾಗ ಈ ಬಾರಿ ಯಾಕೆ ಅವರು ಆ ರೀತಿ ಹೇಳ್ತಾ ಇಲ್ಲ? 2020ರಲ್ಲಿ ಜೆಡಿಯು 3ನೇ ಸ್ಥಾನದಲ್ಲಿದ್ರು ಕೂಡ ನಿತೀಶ್ ಕುಮಾರ್ ಅವರನ್ನ ಸಿಎಂ ಮಾಡಲಾಯಿತು. ಅದೇ ಔದಾರ್ಯವನ್ನ ಈ ಬಾರಿಯೂ ಕೂಡ ಬಿಜೆಪಿ ತೋರಿಸುತ್ತಾ? ನಿತೀಶ್ ಕುಮಾರ್ ಅವರಿಗೆ ಈಗಲೂ ಕೂಡ ದೊಡ್ಡ ಮತದಾರರ ನೆಲೆ ಇದೆ ಅನ್ನೋ ಕಾರಣಕ್ಕಾಗಿನೇ ಬಿಜೆಪಿ ಅದರ ಹಿಂದಿದೆಯಾ? ನಿತೀಶ್ ಅವರನ್ನ ಸಿಎಂ ಹುದ್ದೆಯಲ್ಲಿ ಮತ್ತೆ ಕೂರಿಸುವಂತಹ ಮನಸ್ಸಿಲ್ಲದ ಬಿಜೆಪಿಗೆ ಅದನ್ನ ಹೊರಗೆ ಹೇಳಿದ್ರೆ ಎಲ್ಲಿ ತೊಂದರೆ ಆಗಬಹುದು ಅನ್ನೋ ಒಂದು ಭಯ ಇದೆ. ಹಾಗಾಗಿನೇ ಈಗ ಮೌನವೇ ಸದ್ಯ ಸೇಫ್ ಅಂತ ಅದು ಭಾವಿಸಿರೋ ಹಾಗಿದೆ. ಮತ್ತೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ತೋರಿಕೆಯ ಘೋಷಣೆನ ಕೂಗ್ಲಾಗ್ತಾ ಇದೆ. ರಾಹುಲ್ ಗಾಂಧಿ ಮತ್ತೆ ತೇಜಸ್ವಿ ಯಾದವ್ ಮುಜಫರ್ಪುರದಲ್ಲಿನ ಮೊದಲ ಜಂಟಿ ರ್ಯಾಲಿಯಲ್ಲಿ ಕೂಡ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಿದ್ದಾರೆ. ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡದೇ ಇರೋದ್ರ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ. ಬಿಜೆಪಿ ನಿತೀಶ್ ಕುಮಾರ್ ಅವರನ್ನ ತನಗೆ ಬೇಕಾದ ಹಾಗೆ ಆಡಿಸ್ತಾ ಇದೆ ಅಂತ ಕೂಡ ಟೀಕೆ ಮಾಡಿದ್ದಾರೆ. ಚುನಾವಣೆಗಾಗಿ ಬಿಜೆಪಿ ಅವ್ರ ಮುಖವನ್ನ ಇಲ್ಲಿ ಬಳಸ್ಕೊಳ್ತಾ ಇದೆ, ರಿಮೋಟ್ ಕಂಟ್ರೋಲ್ ಬಿಜೆಪಿ ಕೈಯಲ್ಲಿದೆ ಅಂತ ಹೇಳಿದ್ದಾರೆ. आप देखिए, नीतीश जी, तेजस्वी जी ने कहा नीतीश जी का चेहरा का प्रयोग हो रहा है, रिमोट कंट्रोल बीजेपी के हाथ में है. आप ये मत सोचिए कि अति पिछड़ों की आवाज उधर सुनाई देती है. 3-4 लोग कंट्रोल करते हैं, बीजेपी कंट्रोल करती है, उनके हाथ में रिमोट कंट्रोलर है और उनको सामाजिक न्याय से कोई लेना देना नहीं है. ಜೆಡಿಯು ಬೆಂಬಲಿಗರು ಮತ್ತೆ ಮತದಾರರು ಏನನ್ನೂ ಹೇಳ್ತಾ ಇಲ್ಲ. ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ತಿಳಿಯೋದು ಕೂಡ ಈಗ ಕಷ್ಟ ಆಗಿದೆ. ಆದ್ರೆ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋದಿಲ್ಲ ಅನ್ನುವಂಥ ಅನುಮಾನ ಬಂದಿದ್ದೇ ಆದ್ರೆ ಎನ್ಡಿಎಗೆ ಖಂಡಿತವಾಗಿಯೂ ತೊಂದರೆ ಆಗುತ್ತೆ. ಹಾಗಾಗಿ ನಿತೀಶ್ ಕುಮಾರ್ ಅವರ ಬೆಂಬಲಿಗರು ಮತ್ತೆ ಮತದಾರರು ಪೋಸ್ಟರ್ಗಳನ್ನ ನಂಬೋದಿಲ್ಲ. ಇರ್ತಾರೆ ಅಂತ ಬಿಜೆಪಿ ಪದಗಳ ಆಟ ಆಡೋದು ಕೂಡ ಅವರಿಗೆ ಅರ್ಥ ಆಗೋದಿಲ್ಲ. ಅವರಿಗೆ ಬೇಕಾಗಿರೋದು ನಿತೀಶ್ ಮುಖ್ಯಮಂತ್ರಿ ಅನ್ನುವಂಥ ಒಂದು ಸ್ಪಷ್ಟ ಘೋಷಣೆ. ಬಿಜೆಪಿ ತನ್ನದೇ ಆಟ ಆಡ್ತಾ ಇದೆ ಇಲ್ಲಿ. ಅದು ಜೆಡಿಯು ವಿರುದ್ಧ ಇಡಿಯನ್ನ ಬಿಟ್ಟಿಲ್ಲ. ಚುನಾವಣೆಗೂ ಮೊದಲು ಜೆಡಿಯು ನಾಯಕರ ಮೇಲೆ ಇಡಿ ದಾಳಿಯಾಗಿಲ್ಲ. ಸಚಿವರ ಮೇಲೆ ಆರೋಪ ಹೊರಿಸಿದಾಗಲೂ ಕೂಡ ಮೌನವಾಗಿಯೇ ಇದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತೆ ಎನ್ಸಿಪಿಯನ್ನು ಒಡೆದಷ್ಟು ಸುಲಭವಾಗಿ ಬಿಹಾರದಲ್ಲಿ ಜೆಡಿಯು ಜೊತೆಗೆ ಆಟವಾಡೋದಕ್ಕೆ ಬಿಜೆಪಿಗೆ ಸಾಧ್ಯ ಇಲ್ಲ.
ಆದರೆ ಅದು ನಿತೀಶ್ ಅವರನ್ನ ದುರ್ಬಲವಾಗಿಸುವಂತಹ ತಂತ್ರಗಳನ್ನು ಮಾಡಿಕೊಂಡೇ ಬಂದಿದೆ. 2020ರಲ್ಲಿ ಚಿರಾಗ್ ಪಾಸ್ವಾನ್ ಅವರನ್ನ ಬಳಸಿಕೊಂಡು ಜೆಡಿಯುಗೆ ದೊಡ್ಡ ಹೊಡೆತವನ್ನು ಕೊಡಲಾಗಿದೆ. ಆದರೂ ಕೂಡ ಅವರನ್ನೇ ಸಿಎಂ ಸ್ಥಾನದಲ್ಲಿ ಕೂರಿಸಲಾಯಿತು. ಆದರೆ ಈ ಬಾರಿ ಬಿಜೆಪಿ ಸಿಎಂ ವಿಷಯವನ್ನ ಬಹಳ ಎಚ್ಚರಿಕೆಯಿಂದ ನಿಭಾಯಿಸ್ತಾ ಇದೆ. ಇಲ್ಲಿ ಚುನಾವಣೆ ನಂತರ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗೆ ಗೆದ್ದ ಜೆಡಿಯು ನಾಯಕರು ಬಿಜೆಪಿಯನ್ನ ಸೇರಬಹುದಾ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ಈ ಹಂತದಲ್ಲಿ ಜೆಡಿಯು ಪ್ರಬಲ ಪಕ್ಷವಾಗಿ ಚುನಾವಣಾ ಕಣದಲ್ಲಿದೆ. ಯಾವುದೇ ಜೆಡಿಯು ಅಭ್ಯರ್ಥಿ ನಿತೀಶ್ ಕಾರಣದಿಂದಾಗಿ ಗೆಲ್ತಾರೆ. ನಿತೀಶ್ ಕುಮಾರ್ ದುರ್ಬಲರಾಗಿದ್ದಾರೆ ಅಂತ ಹೇಳ್ತಾ ಇರುವಾಗ್ಲೂ, ಹಾಗೆ ಪಕ್ಷದ ಮೇಲೆ ಹಿಡಿತ ಇಲ್ಲ ಅಂತ ಹೇಳ್ತಾ ಇರುವಾಗ್ಲೂ ಕೂಡ ಅದೆಲ್ಲವನ್ನ ನಿತೀಶ್ ಕುಮಾರ್ ಸುಳ್ಳು ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಆದರೆ ಈ ರೀತಿ ಭಾವನೆ ಬರೋ ಹಾಗೆ ಮಾಡ್ಲಾಗ್ತಾ ಇದೆಯಾ, ಇದು ಕೂಡ ಬಿಜೆಪಿಯ ಆಟನ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ಇದೆಲ್ಲ ಏನೇ ಇದ್ರೂ ಜೆಡಿಯು ಆತ್ಮವಿಶ್ವಾಸದೊಂದಿಗಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ ಇದೆ. ನಿತೀಶ್ ಕುಮಾರ್ ಸೇರಿರುವಂತಹ ಕುರ್ಮಿ ಸಮುದಾಯ ತುಂಬಾ ಏನು ದೊಡ್ಡದಲ್ಲ. ಆದರೂ ಬಿಜೆಪಿ ಮತ್ತು RSS ಕುರ್ಮಿ ಜಾತಿಯಲ್ಲಿ ತನ್ನ ಪ್ರಭಾವ ಬೀರೋದಕ್ಕೆ ಸಾಧ್ಯ ಆಗಿಲ್ಲ. ಆ ಸಮುದಾಯದೊಳಗೆ ತನ್ನದೇ ನಾಯಕನನ್ನ ಕಂಡುಕೊಳ್ಳೋದಕ್ಕೂ ಕೂಡ ಆಗಿಲ್ಲ. ಇನ್ನು ನಿತೀಶ್ ಕುಮಾರ್ ಅವರ ಹೆಸರನ್ನ ಯಾಕೆ ಘೋಷಣೆ ಮಾಡ್ತಾ ಇಲ್ಲ ಅಂತ ತೇಜಸ್ವಿ ಯಾದವ್ ಅವರು ಕೇಳ್ತಾನೆ ಇದ್ದಾರೆ. ಮಹಾ ಮೈತ್ರಿಕೂಟದ ಇತರ ನಾಯಕರು ಸಹ ಇದನ್ನು ತಮ್ಮ ಭಾಷಣಗಳಲ್ಲಿ ಎತ್ತಿದ್ದಾರೆ. ನಿತೀಶ್ ಕುಮಾರ್ ಸಂಪೂರ್ಣವಾಗಿ ಆರೋಗ್ಯವಾಗಿದ್ರೂ ಕೂಡ ಬಿಜೆಪಿ ಅದನ್ನೇ ದೊಡ್ಡ ವಿಷಯವಾಗಿಸೋದಕ್ಕೆ ಮತ್ತೆ ಚುನಾವಣೆಯ ನಂತರ ಅದೇ ನೆಪವನ್ನು ಮುಂದೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಇದೆ. ಇನ್ನು ಬಿಜೆಪಿ ರ್ಯಾಲಿಗಳು ಬಹಳ ಜೋರಾಗಿವೆ. ಪ್ರತಿದಿನ 12ರಿಂದ 13 ಹೆಲಿಕಾಪ್ಟರ್ಗಳು ಹಾರಾಡ್ತಾ ಇವೆ. ಕೋಟಿ ಕೋಟಿ ದುಡ್ಡು ಖರ್ಚಾಗ್ತಾ ಇದೆ. ಅಮಿತ್ ಶಾ, ಆದಿತ್ಯನಾಥ್, ರಾಜನಾಥ್ ಸಿಂಗ್, ನಯಾಬ್ ಸಿಂಗ್ ಸೈನಿ, ರೇಖಾ ಗುಪ್ತಾ, ಮೋಹನ್ ಯಾದವ್ ಮತ್ತೆ ಬಾಬುಲಾಲ್ ಮರಾಂಡಿ ಅವರ ರ್ಯಾಲಿಗಳು ಈಗ ನಿಗದಿಯಾಗಿವೆ. ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕೆ ಬಿಜೆಪಿ ಇಷ್ಟೆಲ್ಲ ಮಾಡ್ತಾ ಇದೆ? ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕೆ ಬಿಜೆಪಿ ಅಷ್ಟೊಂದು ಶ್ರಮಿಸ್ತಾ ಇದೆಯಾ? ಅಥವಾ ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಹರಿಯಾಣ ಮತ್ತೆ ದೆಹಲಿ ಹಾಗೆ ಬಿಹಾರದಲ್ಲೂ ಕೂಡ ಹೊಸ ಮುಖ್ಯಮಂತ್ರಿ ಹೆಸರು ಘೋಷಣೆ ಆಗಲಿದೆಯಾ? ಆದರೆ ಇದು ಬಿಹಾರ ಅಂತ ಬಿಜೆಪಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿಗೂ ಕೂಡ ಅದು ಸ್ವಂತವಾಗಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ತನ್ನದೇ ಆದಂಥ ಮುಖ್ಯಮಂತ್ರಿಯನ್ನ ಬಯಸಿದ್ರೆ ಇದನ್ನ ಸಾರ್ವಜನಿಕರಿಗೆ ಪ್ರಾಮಾಣಿಕವಾಗಿ ಹೇಳುವಂಥ ಧೈರ್ಯವನ್ನು ತೋರಿಸಬೇಕು. ಮೋದಿ ಎಷ್ಟೇ ಪ್ರಭಾವವನ್ನು ಹೊಂದಿದ್ರು ಕೂಡ ಅವರು ತಮ್ಮ ಹೆಸರಿನ ಬಲದಿಂದ ಅಥವಾ ಲಕ್ಷಾಂತರ RSS ಕಾರ್ಯಕರ್ತರ ಬೆಂಬಲದಿಂದ ಬಿಹಾರದಲ್ಲಿ ಬಹಿರಂಗವಾಗಿ ಕಣಕ್ಕಿಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಬಿಹಾರದಲ್ಲಿ ಅವರ ಎಲ್ಲ ಪ್ರಯೋಗಗಳು ಈಗಾಗಲೇ ವಿಫಲ ಆಗಿವೆ. ಇಷ್ಟರ ಮೇಲೂ ಚುನಾವಣೆಯ ನಂತರ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನಿತೀಶ್ ಕುಮಾರ್ ಅವರನ್ನ ಮತ್ತೊಬ್ಬ ಶಿಂಧೆಯನ್ನಾಗಿ ಮಾಡಬಹುದು ಅನ್ನೋಂಥ ಒಂದು ಭಾವನೆಯಲ್ಲಿ ಏನಾದರೂ ಬಿಜೆಪಿ ಇದ್ರೆ ಅದು ಬಹುಶಃ ಅದರ ಭ್ರಮೆಯಾಗಬಹುದು ಅಂತಾನೆ ಹೇಳಲಾಗ್ತಾ ಇದೆ. ಬಹುಶಃ ಬಿಜೆಪಿ ನಿತೀಶ್ ಕುಮಾರ್ ಅವ್ರ ಬಗ್ಗೆ ತಿಳಿಬೇಕಾಗಿರೋದು ಇನ್ನೂ ಬಾಕಿ ಇದೆ. ವೀಕ್ಷಕರ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ಏನು ಅಭಿಪ್ರಾಯ ಇದೆ ನಿಮಗೆ? ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.